ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನವರಾತ್ರಿಯ ಶುಭಾಶಯಗಳು ಎಲ್ರಿಗೂ. ಸೊ ನಾನು ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ 9 ದಿನದಿಂದನೂ. ಅಂದರೆ ಇವತ್ತು ಬಂದ್ಬಿಟ್ಟು ಗ್ರೀನ್ ಡೇ, ಐ ಥಿಂಕ್ ಇದು 8th ಡೇ ಅನಿಸುತ್ತೆ. ಸೊ ಇವತ್ತು ನಾನು ಕಾಯಿನ ಇಟ್ಟಿದ್ದೀನಿ ದೇವರಿಗೆ. ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಆಫರ್ ಮಾಡಬೇಕು. ನೋಡಿ ಗೈಸ್, ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ. ಎಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ನಮ್ಮನ್ನು ನೋಡೋಕ್ಕೆ. ನಮ್ಮನ್ನು ನೋಡೋಕೆ ಎಷ್ಟು ದಿನ ಆದ್ಮೇಲೆ ಬಂದವಳು ನೋಡಿ. ಮೇಲೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಲವ್ ಇಲ್ಲ. ಕೇಳ್ಸಲ್ಲ, ಹತ್ರ ಬಂದು ಹೇಳು. ಏನವ ಅವರೇ ಬಿಸಿ ಆಗಿರೋದು, ನಾನೆಲ್ಲ. ಹೌದಾ ಗೈಸ್? ಬನ್ನಿ ಗೈಸ್, ಏನ್ ಸಮಾಚಾರ ಗೈಸ್? ಏನಿಲ್ಲ, ಇನ್ನೂ ಟೈಮ್ ಆಯ್ತದ ಕೂತ್ಕೊಂಡೆ. ಅಯ್ಯೋ ಹೌದಾ. ಈ ಲೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅಪ್ಪನ ಮಾತಲ್ಲಿ ಅರ್ಥವಿತ್ತು, ಅದನ್ನು ತಿಳಿದುಕೊಳ್ಳುವ ಅಷ್ಟರಲ್ಲಿ ವಿಧಿಯೇ ದೂರವಾಯಿತು. ಬದುಕು ಹಾಳಾಗೋದು 2 ವಿಷಯಗಳಿಂದ: ಯಾರೋ ಹೇಳಿದ್ದನ್ನ ಕೇಳುವುದು, ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳುವುದು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈನ್ಸು. ಸೊ ಇವತ್ತು ತುಂಬಾ ಸಿಗ್ತಾ ಇದಾವೆ ಇದೇ ತರ. ನೋಡಿದೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅಮ್ಮನ್ ನೋಡ್ತೀರಾ, ಇಲ್ಲ ಅಂದ್ರೆ ಯಮನ ನೋಡ್ತೀರಾ. ಈ ಕಡೆ ತಿರುಗು. ಹಾಯ್, ಎಲ್ಲಿಗೆ ಬಂದಿದ್ಯಾ ನೀನು? ಏನಕ್ಕೆ ಬಂದಿದ್ಯಾ ಅಲ್ಲಿಗೆ? ಶೂಟಿಗೆ ಬಂದಿದ್ಯಾ? ಶೂಟ್. ಸೊ ಫಸ್ಟ್ ಪ್ರಮೋಷನ್ ನಮ್ಮ ಇತ್ತಂದು ನೋಡಿ ಗೈಸ್. ಫುಲ್ಲು ಯಾಕೆ ಮಾತಾಡ್ಸಿಲ್ಲ ಬಂದಾಗಿಲ್ಲ. ಯಾರು ಅವ್ರ? ಅಯ್ಯೋ ಯವ್ವ, ಪ್ರಮೋಷನ್ ಮಾಡಂಗಾಗ್ಬಿಟ್ಲಲ್ಲ ಇವಳು. ಕೈ ಅಲ್ಲಾಡ್ಸಂಗಿಲ್ಲ, ಸುಮ್ಮನೆ ನಿಂತ್ಕೋಬೇಕು ಸ್ಟೈಲಾಗಿ. ಮ್ಯಾಮ್ ಹಿಂಗೆ ಓಕೆನಾ? ಇಲ್ಲಿ ಪರವಾಗಿಲ್ಲ. ನೋಡಿ ನಮ್ಮ ಯಜಮಾನ್ರು ಇವತ್ತು ಅವ್ರದ್ದು ಶೂಟು, ಇವ್ರದ್ದು ಶೂಟು, ಅಪ್ಪ ಮಗಳ ಶೂಟು. ಹುಡುಗಿದ ಹಾಕೊಂಡ್ಬಿಟ್ಟವ್ರಲ್ವಾ? ಅಪ್ಪ ಹುಡುಗಿದ ಹಾಕೊಂಬಿಟ್ಟೈತಾ? ನೀನು ತಿಳ್ಕೊಂಡಿರ ಅಮ್ಮ ಯುಕ್ತ ಅಂದ ತಕ್ಷಣ ಯುಕ್ತ. ನೋಡಿ, ನಾವು ಯಾಕೆ ಯುಕ್ತನ ಎಲ್ಲೂ ಕರ್ಕೊಬರಲ್ಲ, ಪ್ರಮೋಷನ್ ಮಾಡಿಸಲ್ಲ. ಅಲ್ಲಿ ನೋಡಿ ಪ್ರಮೋಷನ್ ಹೆಂಗ್ ಮಾಡ್ತಾರೆ ಮಾಡಿ ಇನ್ನೊಂದ್ಸಲಿ. ಪ್ರಮೋಷನ್ ಮಾಡೋದು ಹೆಂಗಮ್ಮ? ಯುಕ್ತ ಬಂಗಾರ ಕೈ ಲೋ ಸರನೇ ಈ ಕಡೆ ಎಳ್ಬಿಟ್ಟಲ್ಲ. ಅಲ್ಲೋ ನೋಡಿ ಹೆಂಗಿದ್ದೀನಿ ನಾನು. ಮಹಾರಾಜ ಆದರೆ ಹಿಂಗಿರ್ತಿದ್ದೆ. ಆ್ಯಕ್ಚುಲಿ ಸುಷ್ಮಿತನ ಮದುವೆ ಮಾಡ್ಕೊಂಡೋಕೆ ಹಿಂಗಿದ್ದೀನಿ. ಅಂದರೆ ಹಿಂಗಲ್ಲ, ನಾರ್ಮಲ್ ಆಗಿದ್ದೀನಿ. ಇಲ್ಲಾಂದ್ರೆ ನಾನು ಮಹಾರಾಜ ಆಗ್ತೀನಿ. ನೋಡಿ ಇದೆಲ್ಲ ಅವಾಗ ಮಹಾರಾಜರು ಆಗ್ತಿದ್ದೆ. ಆ್ಯಕ್ಚುಲಿ ನಾನು ಮಹಾರಾಜ ಆಗ್ತಿದ್ದೆ. ನಾನೇ ನಿನ್ನ ತಡಿಲಿಲ್ಲ, ಮಹಾರಾಜ ಆಗ್ಬೋದಿತ್ತು ನೀವು. ಇವಾಗಲೂ ಆಗೋ ಚಾನ್ಸಸ್ ಇದೆ. ಬಟ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಭಯ ಆಗುತ್ತಾ ನಿಂಗದು? ಅವಳು ಗ್ರೀಷ ಏನಾಗಲ್ಲ, 3 ಜನನೂ ಮಾಡ್ಬೇಕು. 3 ಜನ ಚಿಕ್ಕವ್ರಲ್ವಾ? ಫೋಟೋ ತೆಗಿತ್ ನಂಗೆ ಇಷ್ಟ ಮಾಡಿ ತಾತಂಗೆ ದಿನ ನಿನ್ ಸ್ಕೂಲ್ ಕರ್ಕೊಂಡು ಹೋಗಿ ಬರ್ತಾರೆ. ನಿನ್ ನೆನಪರ ಆಯ್ತಾ ಅವ್ರು ಬರ್ತಾನೆ ಅಂತ ತಡಿ. ಫೋಟೋ ತೆಗಿತ್ನು ಇಡ್ಕ ತಾತನ್ನ ಹಗ್ ಮಾಡು. ಇಲ್ಲೋಡಪ್ಪ ಸಿಟ್. ನೀನೋಗೆ ವೆಜ್ ಅಂಕಲ್, ವೆಜ್ ಕೇಕ್ ಅಂಕಲ್. ಈ ಕಡೆ ಬಾ ಯುಕ್ತ, ಫೋಟೋ ತೆಗಿಬೇಕು. ಈ ಕಡೆ ಬಾ ಕಂದ, ಬಾಯ್ ಸೈಡು ನೋಡಿ ಅಂತ. ಇಲ್ಲಿ ನೋಡಿ ನಗಿ ಅಂಕಲ್. ಆಂಟಿ ಬಂದ್ರ ಆಂಟಿ?
ಇವಳು ನೋಡಿ ಗೈಸ್ ಪಟಾಕಿ ಹೊಡಿತಾರೋದಕ್ಕೆ ಆಚೆ ಮಳೆ ಬರ್ತಿರ್ತಿಗೆ ಎದ್ರಕೋತಾ ಇದ್ದಾಳೆ. ನಾಚಿಕೆ ಆಗುತ್ತೆ ನಾಚಿಕೆ. ರಿಷಾ ಕಮ್ ದಿಸ್ ಸೈಡ್. ಅಕ್ಕ ಫೋಟೋ ತೆಗಿತ್ನ ಕೂತ್ಕಕ್ಕ ಅಷ್ಟೇ. ಅಮ್ಮ ಮುದ್ದೆ ಮಾಡ್ಬಿಡಮ್ಮ. ಕೊನೆಯವರೆಗೂ ನೀನೇ ಮಾಡ್ಬಿಡಮ್ಮ. ಇದೊಂದು ಯಾಕೆ ಇಬ್ರು ನೋಡಿ ಗೈಸ್ ಇಬ್ರು ಕಿತ್ತಾಡ್ತಾರೆ. ಇಬ್ರು ಕಿತ್ತಾಡಿ ನಮ್ಗೆ ಟಾಸಕ್ಕನವ ಅಮ್ಮ ಒಂದ್ ನಿಮಿಷ ನೀನ್ ಅಡಿಗೆ ಮಾಡ್ಬೇಡ. ತಡಿ ಮಾಡಕ್ ನೋಡ್ಬಾ ಬಾಯ್ ಬಾ ಅಕ್ಕ ನೀನ್ ಹಾಕು. ಯಾರು ವಿನ್ ಆಗ್ತಾರೋ ಸೇಮ್ ಆಗ್ತಾರೆ. ಅವ್ರು ಮಾಡಿದ ಏನ್ ಹೇಳ್ತಾರೆ ಅದನ್ನ ತಿನ್ಬೇಕು. ಓಕೆನಾ? ಡೀಲಾ? ನಿಮ್ಮ ಅಮ್ಮನ ತರ ಕಾಲ್ ಮೇಲೆತ್ತು ಎದ್ದೇಳು. ಅಮ್ಮ ನೀನೇನು ಮಾಡ್ಬೇಡ. ಬಾಯ್ ಈಗ್ಲೇ ಆರ್ಡರ್ ಮಾಡ್ತಾಳಲ್ಲ ಉಪ್ಪಿಟ್ಟು ಬೇಕು ಅಂತ. ಎದ್ದೇಳು. ನಂತರ ಆಗ್ತವ್ರು ನಿಮ್ಮ ಅಮ್ಮನ ತರ ಯಾರು ಆಗ್ತಾರೆ ಅವ್ರಿಗೆ ಅದ್ ಮಾಡ್ಕೊಡೋದು. ನಿಮ್ಮ ಅಮ್ಮನ ತರ ಯಾರು ಆಗ್ತಾರೆ ಅವ್ರು ಔಟು. ಅಲ್ಲಮ್ಮ ಈಗೇನ್ ಗೊತ್ತಾ, ನಂತರ ಯಾರು ಆಗ್ತಾರೋ ಅವ್ರು ಹೇಳಿದ ಅಡ್ಗೆ ಮಾಡ್ತಾರ ಆಂಟಿ. ಅಮ್ಮ ಹಿಂಗ ಹಾಕದ್ ನೀನು ನಿಮ್ಮಮ್ಮ ಸೇಮ್ ಹಾಕಿದ್ರೆ ನೀನ್ ಹೇಳಿದ ಅಡಿಗೆ, ನಾನು ನಿಮ್ಮಮ್ಮ ಸೇಮ್ ಹಾಕಿದ್ರೆ ನಾನು ಹೇಳಿದ ಅಡಿಗೆ. ಹಂಗೆ ಅವಳು ವಿನ್ ಆಗಲ್ಲ. ಬಾ ರೆಡಿ 3, 2, 1 ಸ್ಟಾರ್ಟ್. ಗೊತ್ತು ವಿನ್ ಆಗಲ್ಲ. ಉಪ್ಪಿಟ್ಟು ಮಾಡುವ ವಿಧಾನ ಹೆಂಗ್ ಮಾಡೋದು? ಮೊದಲಿಗೆ ಒಂದು ಬಾಂಡಲಿಯಲ್ಲಿ ನೀನೇ ಮಾಡ್ಬಾ. ನಾಳೆ ಮುದ್ದೆ ಮಾಡಿ. ನೀನ್ ಸಾಂಬಾರು ಪಲ್ಯ ಎಲ್ಲ ಮಾಡಿಬಿಟ್ಟಿರೋ ನಾಳೆ ಬಂದು ಮುದ್ದೆ ಮಾಡ್ತಾರೆ ಮಧ್ಯಾಹ್ನ. ಅಮ್ಮ ಅಷ್ಟೇ ಮುದ್ದೆ ತೋಚ ಉಪ್ಪಿಟ್ಟು. ಅಮ್ಮ ಉಪ್ಪಿಟ್ಟು ಮಾಡ್ಬಿಡಮ್ಮ. ನಾವೆಲ್ಲ ಮಾಡಿದ್ದು ತಮಾಷೆಗಳು. ಆಮೇಲೆ ಅಲಂಕಾರ ಮಾಡ್ಕಿಟ್ಟಾರ. ಉಪ್ಪಿಟ್ಟೆ ಮಾಡ್ತಾರೆ ಈಗ. ಈ ಉಪ್ಪಿಟ್ಟೆ ಮಾಡ್ತಿರೋದು ಹತ್ರ ಉಪ್ಪಿಟ್ಟಿಲ್ಲ. ಉಪ್ಪಿಟ್ಟು ಕ್ಯಾನ್ಸಲ್. ಹತ್ರ ಉಪ್ಪಿಟ್ಟು ಕ್ಯಾನ್ಸಲ್. ಕಣ್ಣುರ್ಸ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಉಪ್ಪಿಟ್ಟು, ಇಲ್ಲಾಂದ್ರೆ ಕ್ಯಾನ್ಸಲ್. ಕಣ್ಣುರ್ಸ್ಕೊಂಡು ಸುಮ್ಮನೆ ಕೂತ್ಕೋ. ಉಪ್ಪಿಟ್ಟು ಮಾಡ್ತಾರ ಈಗ, ಅಳಂಗಿಲ್ಲ. ಇತ್ತು ನೀನೇ ವಿನ್ನಾದ ಕಣಿ. ಉಪ್ಪಿಟ್ಟು ಮಾಡ್ತಾವ್ರೆ. ಉಪ್ಪಿಟ್ಟು ನೀನೇ ಮಾಡೋದು. ಮತ್ತೆ ಉಪ್ಪಿಟ್ಟು ಬೇಡ ಅಲ್ ಮದು, ಮುದ್ದೆ ಮಾಡ್ಸೋಣ. ಊಟ ಅದಲ್ಲ. ದಪ್ಪದ ಸಣ್ಣದ್ ಮಿಕ್ಸ್ ಮಾಡ್ಬಿಡ್ರಿ. ಉಪ್ಪಿಟ್ಟು ಮಾಡಿಸ್ಬಿಟ್ಲು. ಕಾಂಕ್ರೀಟ್ ತಿನ್ನೋಕೆ ಇಷ್ಟಪಡೋ ಅಂತ ಮಗು, ಅದು ಈಗಿನ ಕಾಲದಲ್ಲಿ ಐತೆ ನೋಡಿ. ಉಪ್ಪಿಟ್ಟು ಇಷ್ಟ ನನಗೂ ಇವಾಗ ಇಷ್ಟ. ನಂಗೆ ಇಷ್ಟ ಉಪ್ಪಿಟ್ಟು. ಬಿಸಿ ಇದು ಇಷ್ಟ, ತಣ್ಣಗಾದ್ರೆ ತಿನ್ನಕ್ಕಾಗಂಗಿಲ್ಲ ಗೊತ್ತಾ. ನಾನು ನವೀನಣ್ಣ ರಚ್ಚು ನೀನು ಇದ್ದಲ್ಲಕ್ಕ ಹೋಗ್ತಿದ್ವಿ. ನವೀನಣ್ಣರಮ್ಮ ಫೋನ್ ಮಾಡಿದ್ರು, ತಿಂಡಿ ಮಾಡಿದೆ ಹೋಗಿದ್ಯಲ್ಲೋ ಅಂದ್ರೆ ಉಪ್ಪಿಟ್ಟು ಮಾಡಿದ್ರೆ ಅವನು ತಿಂತಾನೆ. ನೀನು ಅನ್ಕಿತ್ಕೊತೀಯ ಫೋನ್ನ ತಗೋ. ಏನಂದ್ರೆ ಗೈಸ್, ನವೀನ ನಮ್ಮ ಮನೆಗೆ ಬಂದಿದ್ದ. ಅವತ್ತೊಂದು ಪ್ರಮೋಷನ್ ಇತ್ತು, ನಾವೆಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋದ್ವಿ ಆಯ್ತಾ. ನವೀನ್ ಅವ್ರಮ್ಮ ಫೋನ್ ಮಾಡಿದ್ರೆ, ತಿಂಡಿ ಮಾಡಿದೀನಿ ತಿಂದೆ ಹೋಗಿದ್ಯಾನೋ ಅಂತಂದ್ರೆ, ಇನ್ನೇನು ಮತ್ತೆ ಉಪ್ಪಿಟ್ಟು ಮಾಡಿದ್ರೆ ಅವನ್ ತಿಂತಾನೆ ಅಂದ್ಬಿಟ್ಟು ಬೈದ. ನಮ್ಗೆ ಅದೇ ಬಿದ್ದು ನಗ್ತಾ ಇದ್ವಿ. ಉಪ್ಪಿಟ್ಟು ಚೆನ್ನಾಗಿರುತ್ತೆ ಕಣೋ, ಯಾಕೋ ಹಂಗಂದೆ ಅಂತ. ನಂಗೆ ಇಷ್ಟ ಇಲ್ಲ. ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ.
ಬಿಸಿ ಇದ್ದಾಗ ತಿಂದ್ರೆ ಮಸ್ತ್ ಇರ್ತದೆ, ತಣ್ಣಗಾದ್ಮೇಲೆ ಅದು ಹೋಗಂಗಿಲ್ಲ, ಇಳಿಯಂಗಿಲ್ಲ. ಎದ್ದಳ ನಾನು ಹುಡುಕ್ಲಾ, ನಾನು ಅಲ್ಲೂ ಇಲ್ಲ ಅಲ್ಲೂ ಇಲ್ಲ ಇಲ್ಲಿ ಹುಡುಕೋನ್ಬೇಕು, ಇಲ್ಲೂ ಇಲ್ಲ ಅಂತ. ಚಿಟ್ಪಟ್ ಇಲ್ಲಿಲ್ಲ ಅಂತವಳೆ. ಅಯ್ಯೋ ಕ್ಯೂಟ್ ಫ್ರ್ಯಾಂಕ್ ಮಾಡ್ತಿಲ್ಲಮ್ಮ, ಈ ಕಡೆ ತಿರ್ಗು ಕುಕ್ಕು. ನೋಡಿ ಗೈಸ್, ನಮ್ಮ ಯುಕ್ತ ಯಾವ ರೇಂಜಿಗೆ ಹುಚ್ಚು ಅಂದರೆ, ಸ್ಟಿಕ್ಕರ್ ಹುಚ್ಚು ಅಂದರೆ. ಈ ಕಡೆ ತಿರ್ಗಮ್ಮ, ಏನು ಹಾಕ್ಸ್ಕೊಂಡಿದ್ಯಾ ನೋಡಿ, ಫ್ಲವರ್ ಹಾಕ್ಸ್ಕೊಂಡಿದ್ದಾಳೆ. ಇಷ್ಟ ಆಯ್ತಾ? ಹಾಂ, ಹಿಂಗೆ ಇಷ್ಟ ನಂಗೆ ಫ್ಲವರೆಲ್ಲ ಹಾಕ್ಸ್ಕೊಳಕ್ಕೆ. ತಿರ್ಗಿ ಈ ಕಡೆ, ತಿರ್ಗಿ ಈ ಕಡೆ ಕುಕ್ಕೋ, ತಿರ್ಗಿ ಪಾಪ ಹಿಂಗೆ ನೋಡಿ. ಸರಿ ಆಯ್ತಾ? ನಿಂಗೆ ಇಷ್ಟನ ಫ್ಲವರೆಲ್ಲ ಹಾಕ್ಸ್ಕೊಳಕ್ಕೆ? ತಿರ್ಗು ತಿರ್ಗು ಕಂದ, ಸೂಪರ್.